ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಏನು ಅಂತ ಅಂದರೆ ಇವತ್ತು ನಮ್ಮ ಮನೆ ಶಿಫ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇಷ್ಟು ಬೇಗ ಮನೆ ಖಾಲಿ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಒಂದರೆಲ್ಲ ಕನಸು ಅನಿಸ್ತಾ ಇದೆ. ಬೆಳಗ್ಗೆ ಬೇಗ ಎದ್ದು ಇವತ್ತು ಪ್ರೀತಂಗೆ ಮಾತ್ರ ಎಕ್ಸಾಮ್ ಇತ್ತು, ಪ್ರಗತಿಗಿಲ್ಲ ಅಲ್ವಾ. ಹಾಗಾಗಿ ಸಿಂಪಲಾಗಿ ಏನಾದರೂ ಅವನಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರಾತ್ರಿನೇ ಈ ಮಿಲೆಟ್ಸನ್ನು ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ಅದನ್ನು ಚೆನ್ನಾಗಿ ನೆಂದ ಮೇಲೆ ಒಂದು 2 ವಿಜಿಲ್ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದು. ಈ ಥರ ಬೇಯುತ್ತೆ. ಬೆಂದ ಮೇಲೆ ಆಲೂಗಡ್ಡೆನೂ ಕೂಡ ಸಪ್ರೇಟಾಗಿ ಬೇಯಿಸ್ಕೊಂಡೆ. ಯಾಕೆ ನೀನು ಮಾಡಿ ತಪ್ಪಲ್ವ ಮಮ್ಮಿ? ಹಾಂ, ಬುಕ್ಕೆಲ್ಲ ಅಲ್ಲಿದೆ, ಎತ್ತಿಟ್ಟಿದ್ದೀನಿ. ಮಾಡ್ತಾರಾ? ತಪ್ಪಲ್ವಾ? ಅಕ್ಕ ನಿಂಗಿಂತ ದೊಡ್ಡವ್ರು ತಾನೇ, ಮತ್ತೆ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ? ಕೊಡಲ್ವಾ? ಕೊಡ್ತೀನಿ ಅಂತ ಹೇಳು. ಮನೇಲಂತೂ ಪ್ರೀತಮ್ ತುಂಬ ಚಿಕ್ಕವನಿರೋದಕ್ಕೆ ಎಲ್ಲದಕ್ಕೂ ಅವಳು ನಕ್ಕಿದ್ರೆ ತಪ್ಪು, ಪ್ರಗತಿ ಏನಾದರೂ ಹೇಳಿದ್ರೆ ತಪ್ಪು, ಈ ಥರ ಅಂದ್ಕೊಳ್ತಾ ಇರ್ತಾನೆ. ಆಲೂಗೆಡ್ಡೆಯನ್ನು ಚೆನ್ನಾಗಿ ತುರಿದ್ಬಿಟ್ರೆ ಅದಕ್ಕೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಮಿಲೆಟ್ಸ್ ಏನು ಬೇಯಿಸಿಟ್ಟಿದ್ನಲ್ಲ ಅದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಉಪ್ಪು ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಾವು ಕಟ್ಲೆಟ್ ಮಾಡೋ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ, ಬಟ್ ಡೀಪ್ ಫ್ರೈ ಬೇಡ, ತುಂಬ ಎಣ್ಣೆ ಇರ್ಕೊಂಡ್ಬಿಡುತ್ತೆ. ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ 2 ಕಡೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಒಳಗಡೆ ಮೇಲೆಲ್ಲ ಚೆನ್ನಾಗಿ ಬೇಯೋ ಥರ ಕಟ್ಲೆಟನ್ನು ಬೇಯಿಸ್ಕೋಬೇಕು. ಪ್ರೀತಮ್ಗೆ ಆಲ್ರೆಡಿ ಅಲ್ಲೇ ನಾನು ತಿಂತಾಯಿದ್ದೀನಿ ಅಂತ ಫೀಲ್ ಮಾಡ್ತಾ ಇದ್ದ. ಚೆನ್ನಾಗಿದೆ ಅಂತ ಒಂದು ಓಕೆನೂ ಕೊಟ್ಟ. ಎಕ್ಸಾಮ್ ಚೆನ್ನಾಗಿ ಮಾಡು. ಓಕೆ ಮಮ್ಮಿ. ಪ್ರೀತಮ್, ಯಾವ್ದು ಇವತ್ತು ಎಕ್ಸಾಮ್? ದಿನ ಇಂಗ್ಲೀಷೇ ಕೊಡ್ತಾರೆ ನಿನಗೆ. EVS ಇವತ್ತು. EVS. ಅದೊಂದು ಸಬ್ಜೆಕ್ಟ್ ಇರೋದೇ ಮರ್ತೋಗಿರಂಗಿದ್ಯಾ? ಲಕ್ಕಿ ಬಾಯ್ ಮಾಡು. ಅಲ್ಲಿ ಲಕ್ಕಿ ಬಾಯ್. ಕೇಳಿಸ್ಕೊಂಡ್ರಲ್ಲ, ಪ್ರಗತಿ ಏನಂದ್ರು ಅಂತ ನೋಡು ಮಮ್ಮಿ ಹಿಂಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಂಪ್ಲೇಂಟು. ಇನ್ನು ಪ್ರಗತಿ ಅದಕ್ಕೆ ಮಯೋನೀಸ್ ಬೇಕು ಅಂತಂದ್ರು, ಹಂಗಾಗಿ ಮಾಡಿಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿ, ಅದಕ್ಕೆ ಬೆಂದಿರೋ 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಆಮೇಲೆ ಮೆಣಸು, ಅದ್ರ ಜೊತೆ ಕಲ್ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸ, ಇಲ್ಲಾಂದರೆ ವಿನಿಗರ್, ನೀರು, ಆಯಿಲು ಇಷ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಸೊ ಇವಾಗ ಕಟ್ಲೆಟ್ ಜೊತೆಗೆ ಸೂಪರ್ ಟೇಸ್ಟಿಯಾಗಿರೋ ಒಂದು ಮಯೋನೀಸ್ ರೆಡಿ ಆಗಿಬಿಡುತ್ತೆ. ಇದು ಎಗ್ಲೆಸ್ ಮಾಡ್ತೀನಿ ಅಂದರೆ ಗೋಡಂಬಿ ಯೂಸ್ ಮಾಡ್ಕೋಬೋದು, ಹಾಲು, ಮಖಾನ ಈ ಥರ ಎಲ್ಲ ಯೂಸ್ ಮಾಡಿ ನೀವು ಎಗ್ಲೆಸ್ ಮಯೋನೀಸ್ ಕೂಡ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ಸೇಮ್ ಮೆಥಡಲ್ಲಿ ಮಾಡೋದು. ಹಾಗೆ ನಾನು ನಿಮಗೆ ಸುಮಾರು ಸರಿ ಕ್ಯೂರ್ ಸ್ಕಿನ್ ಬಗ್ಗೆ ಹೇಳಿದ್ದೀನಲ್ವಾ, ನಾನು ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗ ಒಂದು ಏಜ್ ಒಂದು 30-35 ದಾಟಿದ ಮೇಲೆ ಸುಮಾರು ಜನ ಹೆಣ್ಮಕ್ಳು ಸ್ಕಿನ್ ಮೇಲೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. 30-35 ಸುಮಾರು ಜನ ಅದನ್ನ ಫೀಲ್ ಮಾಡಿರ್ತೀರಾ. ಸೊ ಅದಕ್ಕೆ ನಾವು ಒಂದಿಷ್ಟು ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತೀವಿ, ಮೇಕಪ್ ಮಾಡ್ತೀವಿ, ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಫೌಂಡೇಶನ್ ಯೂಸ್ ಮಾಡ್ತೀವಿ. ಕವರ್ ಆಗೋದಿಲ್ಲ, ಯಾಕೆಂತಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಸ್ಕಿನ್ ಮೇಲಾಗಿರಲ್ಲ, ಡೀಪಲ್ಲಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದಷ್ಟು ಹೋಮ್ ರೆಮಿಡೀಸ್ನೆಲ್ಲ ಶುರು ಮಾಡಿ ಟ್ರೈ ಮಾಡಿರ್ತೀವಿ, ಅಥವಾ ಆನ್ಲೈನಲ್ಲಿ ಸಿಗುವಂತಹ ರ್ಯಾಂಡಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿರ್ತೀವಿ. ಸೊ ಯಾವುದರಿಂದನೂ ನಮಗೆ ವರ್ಕೌಟ್ ಆಗಿಲ್ಲ ಅಂತ ಅಂದಾಗ ಸೊ ನೀವು ಡಾಕ್ಟರ್ ಹತ್ರ ಹೋಗೋದು ಬೆಸ್ಟ್ ಆಪ್ಷನ್. ಬರೀ ಏಜ್ ಇಂದನೂ ಅದಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ. ನಿಮ್ 30 ಆದ್ಮೇಲೆ ತುಂಬಾ ಸಿಕ್ಕಾಪಟ್ಟೆ ಮೈಂಡ್ ಒಂಥರ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ಟ್ರೆಸ್ಸು, ಇವಾಗಿರುವಂತಹ ಲೈಫ್ ಸ್ಟೈಲು, ಫುಡ್ಡು, ಮತ್ತೆ ಹಾರ್ಮೋನಲ್ ಚೇಂಜಸ್ ಇರ್ಬೋದು. ಆಫ್ಟರ್ ಪ್ರೆಗ್ನೆನ್ಸಿ ಕೂಡ ಪಿಗ್ಮೆಂಟೇಷನ್ ಬರುತ್ತೆ, ಬರೀ ಏಜ್ ಇಂದ ಅಷ್ಟೇ ಅಲ್ಲ. ಸೊ ಇದೆಲ್ಲದಕ್ಕೂ ಒಂದು ಬೆಸ್ಟ್ ನಿಮಗೆ ಸೊಲ್ಯೂಷನ್ ಬೇಕು. ನಮಗೆ ಪಿಗ್ಮೆಂಟೇಷನ್ ಆಗಿದೆ, ಡಾರ್ಕ್ ಸ್ಪಾಟ್ ಜಾಸ್ತಿ ಇದೆ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ ನಾನು ಸುಮಾರು ಸರಿ ಹೇಳಿದ್ದೀನಿ. ಇವಾಗ ಆ್ಯಪ್ ನೇಮ್ ಚೇಂಜ್ ಆಗಿದೆ, ಕ್ಯೂರ್ ಆ್ಯಪ್ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಅದು ಕ್ಯೂರ್ ಸ್ಕಿನ್ ಅಂತ ಇದ್ದಾಗ ಬರೀ ಸ್ಕಿನ್ ಅನ್ನೋ ತರನೇ ಇತ್ತು. ಸ್ಕಿನ್ ಬಂದು ನಮ್ಮ ಸ್ಕ್ಯಾಲ್ಪ್ ಕೂಡ ಸೇರ್ಕೊಳ್ಳುತ್ತೆ. ಇವಾಗ ಅವರು ಅದನ್ನ ನೇಮ್ ಚೇಂಜ್ ಮಾಡಿದ್ದಾರೆ. ಪ್ಲೇ ಸ್ಟೋರ್ ನಿಮಗೆ ಕ್ಯೂರ್ ಆ್ಯಪ್ ಅಂತ ಸಿಗುತ್ತೆ. ಜಸ್ಟ್ ಸ್ಕಿನ್ ಅಷ್ಟೇ ಅಲ್ಲ, ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ಅವರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಆ್ಯಪ್ ಯೂಸ್ ಮಾಡೋದು ತುಂಬಾನೇ ಈಸಿ. ಸುಮಾರು ಸರಿ ನಾನು ಹೇಳಿದ್ದೀನಿ, ಪ್ಲೇ ಸ್ಟೋರ್ಗೆ ಹೋಗಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಕಸ್ಟಮೈಸ್ಡ್ ಕಿಟ್ ಕೊಡ್ತಾರೆ, ಈ ತರ ಇರುತ್ತೆ ಅದು ಕಿಟ್. ಸೊ ಇದು ನನಗೆ ಕಸ್ಟಮೈಸ್ಡ್ ಆಗಿ ಬಂದಿರೋದು. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಖಾಲಿಯಾಗಿದೆ. ಫೇಸ್ ವಾಶ್ 2 ಇತ್ತು, 2 ಖಾಲಿಯಾಗಿದೆ. ಈಗ ಮತ್ತೆ ನಾವು ಹೊಸದು ಬುಕ್ ಮಾಡಬೇಕು.
ಬುಕ್ ಮಾಡಿದ್ಮೇಲೆ ಹೇಳ್ತೀನಿ. ನಾನು ಬೇರೆ ಹೋಗ್ಬೇಕು, ಸ್ವಲ್ಪ ಸಣ್ಣ ಕೆಲಸ ಇದೆ, ಹಾಗಾಗಿ ಇವೆರಡನ್ನ ಯೂಸ್ ಮಾಡ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ಪ್ಲೇಸ್ಟೋರಲ್ಲಿ ಇದನ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ ಅದನ್ನ ಒಂದು ಫೋಟೋ ಅಪ್ಲೋಡ್ ಮಾಡಿ ಹಾಕಿದ್ರೆ ನಿಮ್ಮ ನಿಮ್ಮ ಸ್ಕಿನ್ ರಿಲೇಟ್ ಯಾವ ಪ್ರಾಬ್ಲಮ್ ಇದೆ ಅದರ ಮೇಲೆ ಅವರು ನಿಮಗೆ ಕಸ್ಟಮೈಸ್ ಕಿಟ್ ಅನ್ನ ರೆಡಿ ಮಾಡಿ ಕೊಡ್ತಾರೆ. ಅಷ್ಟೇ, ನಾನು ಇದೊಂದು ಕ್ಯೂರ್ ಸ್ಕಿನ್ದು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ ಅಷ್ಟೇ. ನೈಟ್ ಟೈಮ್ ಮಾತ್ರ ಮಾಡ್ತೀನಿ, ಹೊರಗಡೆ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಇಷ್ಟೇ ಸಾಕು. ಇದ್ರ ಮೇಲೆ ನಾನು ಏನು ಹಚ್ಚಲ್ಲ. ನೀವು ಮಾಡ್ಬೇಕಾದ್ರೆ ನಂದೊಂದು ಕೂಪನ್ ಕೋಡನ್ನು ಯೂಸ್ ಮಾಡ್ಕೊಳ್ಳಿ, ಒಂದಿಷ್ಟು ಅಮೌಂಟ್ ನಿಮಗೆ ಕಡಿಮೆ ಆಗುತ್ತೆ. ಬನ್ನಿ ಇವಾಗ ಮನೆ ಪ್ಯಾಕಿಂಗ್ ಶುರು ಮಾಡ್ಕೊಳ್ಳೋಣ. ಏನಪ್ಪ, ದಿಸ್ ಇಸ್ ಸ್ಟೋರೇಜ್ ಬಾಕ್ಸ್. ಹೊಸ ಮನೆಗೆ ಶಿಫ್ಟ್ ಆಗೋದಕ್ಕೆ ತಯಾರಿ ನಡೀತಾ ಇದೆ. ಪ್ಯಾಕಿಂಗ್ ಒಂದು ದೊಡ್ಡ ಪ್ರಾಬ್ಲಮ್ ಎಲ್ಲರಿಗೂ ಅಲ್ವಾ, ಸೊ ಅದೇ ಪ್ರಾಬ್ಲಮ್ ನಾವು ಇವಾಗ ಫೇಸ್ ಮಾಡ್ತಾ ಇದೀವಿ. ಲಾಸ್ಟ್ ಟೈಮ್ ಆಗೋ ತರ ಆಗೋದು ಬೇಡ. ಲಾಸ್ಟ್ ಟೈಮ್ ಅಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ, ಅಷ್ಟು ಐಟಮ್ನ ಪ್ಯಾಕ್ ಮಾಡಿದ್ದು. ಈಗ ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ಸೊ ಆರಾಮಾಗಿ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಿ. ಇದು ನಮಗೆ ತುಂಬ ದಿನದಿಂದ ಇದೊಂದು ಸ್ಟೋರೇಜ್ ಬಾಕ್ಸ್ ತಗೋಬೇಕಂತ ಯೋಚನೆ ಮಾಡಿ ತಗೊಂಡಿರಲಿಲ್ಲ. ತಗೊಂಡಿದ್ದೀನಿ, ಸಖತ್ತಾಗಿದೆ. ತುಂಬ ಬಟ್ಟೆ ಇಡ್ಬೋದು. ಇಲ್ಲಿ ಇಟ್ಟಿದ್ದೀನಿ ನೋಡಿ, ಒಂದು 20-30 ಜೊತೆ ಚೂಡಿದಾರ್ ಸೆಟ್ ಇಟ್ಟಿದ್ದೀನಿ ನಾನು ಇದ್ರೊಳಗೆ ಕುರ್ತಾಸ್ ಎಲ್ಲ ಇಟ್ಟಿದ್ದೀನಿ. ಸಿಂಗಲ್ ಕುರ್ತಾ ಬರುತ್ತಲ್ಲ ಅದು ಸಖತ್ತಾಗಿತ್ತು. ಒಂಥರ ನೋಡಿ, ಇವಾಗ ಸ್ಟೋರೇಜ್ ನೀಟಾಗಿದೆ. ಬೇಕಾಗಿರೋದು ಮಾತ್ರ ಆಚೆ ಇಟ್ಕೊಂಡು ನಿಮಗಿದ್ನೆಲ್ಲ ಇದ್ರು ನೀಟಾಗಿ ಜೋಡಿಸ್ಕೋಬೋದು. ಇನ್ನೂ ನೀಟಾಗಿ ಜೋಡಿಸ್ಬೇಕು. ನೀವು ಅಲ್ಲಿ ಹೋದ್ಮೇಲೆ ಮತ್ತೆ ಒಂದು ಕೆಲಸ ಇದ್ದೇ ಇರುತ್ತಲ್ವ, ಜೋಡ್ಸೋ ಕೆಲಸ ಅಂತ ಹೇಳ್ಬಿಟ್ಟು ಅರ್ಧ ಜೋಡಿಸಿ ಎತ್ತಿಟ್ಟಿದ್ದೀನಿ. ಪ್ರಗತಿ ವಾರ್ಡ್ರೋಬ್ ಒಂದು ಕೊಟ್ಟೆ, ಇದೊಂದು. ಈಗ ಸದ್ಯಕ್ಕೆ ಇದ್ರಲ್ಲಿ ನನ್ನ ಬಟ್ಟೆನೇ ಹಾಕ್ತೀನಿ, ಅಲ್ಲೋದ್ಮೇಲೆ ಪ್ರೀತಮ್ಗೆ ಹಾಕೊಳ್ಳೋಣ. ಸಖತ್ತಿದೆ, ನಂಗೆ ನಿಜವಾಗ್ಲೂ ಬರ್ತ ಅನಿಸ್ಬೇಕು ಗೊತ್ತಾ. ಪ್ರೈಸು ರೀಸನಬಲ್ ಇದೆ. ಮತ್ತೆ ಈ ಥರ ಇದು ಕೊಟ್ಟಿದ್ದಾರೆ ಕಬ್ನದ್ದು ಗ್ರಿಪ್ಗೆ. ಈ ಥರ ಇರೋದ್ರಿಂದ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ ಬಾಕ್ಸು, ಅದು ಬೆಂಡ್ ಆಗೋದಿಲ್ಲ. ನಮಗೂ ಇಡೋದಕ್ಕೆ ಈಸಿ ಅನಿಸುತ್ತೆ ನೋಡಿ, ಈ ಥರ ಎಷ್ಟು ಸ್ಟಿಫ್ ಇದೆ ಅಂತ. ಇನ್ನೊಂದು ಆಯ್ತಾ, ಮತ್ತೆ ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ಜೋಡಿಸಿದ ಮೇಲೆ ಎತ್ಕೊಳ್ಳೋಕ್ಕೆ. ಏನಾದರೂ ಒಂದೊಂದು ಜಿಪ್ ಬಟ್ಟೆ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಅದೇ ತೊಗೊಂಡೆ ನಾನು. ಜೋಡಿಸ್ತಾ ಇದೆ ಈ ಥರ ಜೋಡಿಸಿ ಇಟ್ಕೊತಿದ್ನಾ. ಒಂದು ತೆಗಿಯಕ್ಕೆ ಹೋದ್ರೆ 2 ಬರೋದು, 3 ಅದರ ಫುಲ್ಲು ಅದೇ ಕೆಲಸ. ವಾರಕ್ಕೆ ಒಂದ್ಸರಿ ವಾರ್ಡ್ರೋಬ್ ಜೋಡಿಸೋದು, ಅದಕ್ಕೆ ಸಾಕಾಗಿ ಹೋಗಿತ್ತು. ಪ್ರೀತಮ್ಮು ನನ್ನನ್ನ ಇದು ಮಾಡ್ತಾನವನು. ನಾನು ವಿಡಿಯೋ ಆನ್ ಮಾಡಿ ಮಾತಾಡ್ತೀನಲ್ವಾ, ಅದೇ ಥರ ಮಾಡ್ತಾನೆ. ವಿಡಿಯೋ ಆನ್ ಆದ ತಕ್ಷಣ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾನೆ. ಅವನಿಗೆ ಗೊತ್ತೇ ಇರಲ್ಲ ವಿಡಿಯೋ ಆನ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ಬಂದು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಲ್ಲ, ಹಂಗೆ ಅವನು ಮಾತಾಡ್ತಾ ಇರೋದು. ದೊಡ್ಡದಾಗತ್ತಾ ಬ್ಯಾಗು? ಏನ್ ನಿಂದು ಬ್ರೌನ್ ಕಲರ್ ಹ್ಯಾಟು, ಬ್ರೌನ್ ಕಲರ್ ಚಡ್ಡಿ, ವೈಟ್ ಕಲರ್ ಬನೀನು ಇವತ್ತು? ಬ್ರೌನ್ ಕಲರ್ ಅದನ್ನೇ ನಾನು ಹೇಳಿದ್ದು. ಈಗ ಇದೊಂಚೂರೆಲ್ಲ ಜೋಡಿಸ್ಕೊಂಡು ಏನೋ ಸ್ವಲ್ಪ ಬಟ್ಟೆ ಎಲ್ಲ ಇವಾಗ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀವಿ. ಯಾಕೆ ಅಂತಂದ್ರೆ ನಮ್ದು ಗಾಡಿ ಇದೆಯಲ್ಲ, ಅದ್ರಲ್ಲಿ ಸ್ವಲ್ಪ ಲೋಡಿಂಗ್ ಹೋಗುತ್ತೆ. ಅದಾದ್ಮೇಲೆ ಇನ್ನೊಂದು ನಾವು ಎಕ್ಸ್ಟ್ರಾ ಸರಿ. ಸ್ವೆಟರ್ಗಳೆಲ್ಲ ಜಾಸ್ತಿ ಇದೆ, ಅದೆಲ್ಲ ಬರುತ್ತೆ. ಇದ್ರಲ್ಲಿ ಒಂದು ಅರ್ಧ ಬಟ್ಟೆ ಬರುತ್ತೆ. ಈಗ ಎಲ್ಲ ಜೋಡಿಸ್ಕೊಂಡು ಅರ್ಧ ಪ್ಯಾಕಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದೀವಿ. ಪ್ಯಾಕಿಂಗ್ ಸ್ಟಾರ್ಟ್ ಆಯ್ತು. ಈ ಸೀರೆ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ನಾನು. ಆಲುಕ್ಸ ದಿವಸ ಇದು ಮಲ್ ಕಾಟನ್ ಅಂತ ಬರುತ್ತಲ್ಲ, ಅದು ಬ್ಲೌಸ್ ಪೀಸ್ ಬರಲ್ಲ ಇದಕ್ಕೆ. ಮ್ಯಾಚಿಂಗ್ ಬ್ಲೌಸ್ ಇತ್ತು, ಚೆನ್ನಾಗಿದ್ಯಾ? ಇದು ನನ್ನ ಹಸ್ಬೆಂಡ್ ಬರ್ತಡೆಗೆ ಹಾಕೋಬೇಕಂತ ತಗೊಂಡಿದ್ದೆ, ಅಂದ್ರೆ ಎತ್ತಿಟ್ಟಿದ್ದೆ. ನೋಡೋಣ ಇದೇ ಹಾಕೋತೀನಿ ಅದು ಹಾಕೋತೀನೋ ಗೊತ್ತಿಲ್ಲ. ಇದಿದೆ, ಇರಲಿ ಆಪ್ಷನಲ್ಲಿ. ಸರಿ, ಇದೆಲ್ಲ ನಾನು ಕ್ಲೋಸ್ ಮಾಡಿ ಈಗ ಎತ್ತಿಟ್ಕೊತೀನಿ. ಪ್ರಗತಿ ವಾರ್ಡ್ರೋಬ್ ಆಲ್ಮೋಸ್ಟ್ ಅರ್ಧ ಖಾಲಿ ಮಾಡಿದ್ದೀನಿ, ಪ್ರೀತಮ್ ಫುಲ್ ಖಾಲಿ ಮಾಡಿದ್ದೀನಿ. ಒಂದು ಸ್ವಲ್ಪನೇ ಇರೋದು ಬಟ್ಟೆ, ಹಂಗಾಗಿ ಬೇಗ ಪ್ಯಾಕ್ ಆಗಿಬಿಡುತ್ತೆ. ನಂದೇ ನಮ್ಮ ಮನೇಲಿ ಜಾಸ್ತಿ ಇರೋದು, ಹಂಗಾಗಿ ನಂದೇ ಬಟ್ಟೆಗಳನ್ನ ಸ್ವಲ್ಪ ಜಾಸ್ತಿ ಮುಂಚಿತವಾಗೇ ಪ್ಯಾಕಿಂಗ್ ಶುರು ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರಗತಿ ಬರ್ಬೇಕಾಯ್ತು, ಬರಲಿಲ್ಲ ನೋಡು. ಆಯ್ತು ಬರ್ತಾ. ಇದೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ.
ಇನ್ನು ಅಷ್ಟರೊಳಗೆ ಇವತ್ತು ಪ್ರಗತಿಗೆ ಎಕ್ಸಾಮ್ ಇತ್ತು, ಪ್ರೀತಮ್ಗೆ ಇರಲಿಲ್ಲ. ನೆಕ್ಸ್ಟ್ ಡೇ ಪ್ರೀತಮ್ಗೆ, ಆಮೇಲೆ ಪ್ರಗತಿಗೆ ಇಲ್ಲ, ಉಲ್ಟಾ ಪಲ್ಟಾ ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದಾರೆ. ಒಂದಿನ ಪ್ರಗತಿಗಿರುತ್ತೆ, ಒಂದಿನ ಪ್ರೀತಮ್ಗಿರುತ್ತೆ. ಪ್ರೀತಮ್ಗಂತೂ ಕಂಟಿನ್ಯೂಸ್ ಆಗಿತ್ತು ಈ ವೀಕ್ ಎಕ್ಸಾಮು, ಒಂದು ಓರಲ್ ಒಂದು ರೈಟಿಂಗ್, ಒಂದು ಓರಲ್ ಒಂದು ರೈಟಿಂಗ್ ಅಂತ. ಸೊ ಹಂಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟೆ ನಾನೇನೆ. ಇನ್ನು ಈ ಸ್ಟೋರೇಜ್ ಬಾಕ್ಸ್ ತುಂಬ ಚೆನ್ನಾಗಿದೆ, ಸಿಕ್ಕಾವಡೆ ಒಂಥರ ಯೂಸ್ ಆಯಿತು ನನಗೆ, ಒಂಥರ ಆರ್ಗನೈಸರ್. ಎಷ್ಟು ಬಟ್ಟೆ ಇಟ್ಕೋದು ಗೊತ್ತಾ. ಆದರೆ ಇದರಲ್ಲಿ ಡೈಲಿ ವೇರು, ಕುರ್ತಾ ಸೆಟ್ಸ್, ಕುರ್ತಾ ಆ ಥರ ಡೈಲಿ ಯೂಸ್ ಮಾಡೋದು, ಸ್ವೆಟರ್ಸ್ ಆ ಥರ ಯೂಸ್ ಮಾಡ್ಬೋದು. ಇನ್ನು ರೇಷ್ಮೆ ಸೀರೆಗೆಲ್ಲ ಬೇಕು ಅಂತಂದರೆ ಕಾಟನ್ದು ಪೌಚ್ಗಳು ಬರುತ್ತೆ ಈ ಥರ, ಅದರಲ್ಲಿ ಇಟ್ಟರೆ ತುಂಬ ಬೆಸ್ಟ್. ಕಾಟನ್ ಸ್ಯಾರಿಯಲ್ಲಿ ರೇಷ್ಮೆ ಸೀರೆ ಅಲ್ವಾ, ಸ್ವಲ್ಪ ಪ್ರೈಸ್ ಜಾಸ್ತಿ ಕೊಟ್ಟಿರೋ ಬಟ್ಟೆಗಳಾದ್ರೂ ಚೆನ್ನಾಗಿರುತ್ತೆ. ಇವೆಲ್ಲ ಡೈಲಿ ವೇರ್ ಇರೋದ್ರಿಂದ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ, ವಾಶ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ಆ ಥರ. ಇನ್ನು ಎಲ್ಲರಿಗೂ ಕೂಡ ಒಂಥರ ಟೆನ್ಷನ್, ಆದರೆ ಹೆಣ್ಮಕ್ಳಿಗೆ ಒಂಥರ ಟೆನ್ಷನು. ನನಗೆ ಹಾಲು ಉಗ್ಸೋತಿನ ಯಾವ ಥರ ಸೀರೆ ಹಾಕ್ಕೊಳ್ಳಿ, ಯಾವ್ದು ಹಾಕ್ಕೊಳ್ಳಿ ಆ ಥರ ಯೋಚನೆ ಮಾಡ್ತಾ ಇದ್ದೆ. ಇದನ್ನು ನಾನು ನನ್ನ ಹಸ್ಬೆಂಡ್ ಬರ್ತಡೆಗೆ ಹಾಕೋಬೇಕು ಅಂತ ಹೇಳಿ ಎತ್ತಿಟ್ಕೊಂಡಿದ್ದೆ. ನನಗೆ ಸ್ವಲ್ಪ ಬಟ್ಟೆಯಲ್ಲಿ ತುಂಬ ಜಾಸ್ತಿ ಇದು ನನಗೆ. ಎಲ್ಲರ ಬರ್ತಡೆಗೂ ಎಲ್ಲರೂ ಅವ್ರ ಬರ್ತಡೇದು ಯೋಚನೆ ಮಾಡಿದ್ರೆ ನಾನು ನನ್ನ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತೀನಿ. ಅವತ್ತು ಯಾವ ಬಟ್ಟೆ ಹಾಕ್ಕೊಳ್ಳಿ, ಅವತ್ತು ಯಾವ ಥರ ಡ್ರೆಸ್ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಮನೇಲಿ ಇರೋದನ್ನೇ ಆದರೂ ಸರಿನೇ, ಹೊಸದೇ ತೊಗೊಂಡು ಹಾಕ್ಕೊಬೇಕಂತ ಅಂತಲ್ಲ. ಈಗ ಕಂಟಿನ್ಯೂಸ್ ಆಗಿ ನಮ್ಮ ಮನೇಲಿ ಬರ್ತಡೇ ಬರುತ್ತೆ, ಪ್ರಗತಿ, ಆಮೇಲೆ ಪ್ರೀತಮ್, ಆಮೇಲೆ ನನ್ನ ಹಸ್ಬೆಂಡ್, ಆಮೇಲೆ ನಂದು, ಆಮೇಲೆ ಆ್ಯನಿವರ್ಸರಿ. ಆ ಟೈಮ್ಗೆಲ್ಲ ನಾನು ಯೋಚನೆ ಮಾಡ್ತಾನೆ ಇರ್ತೀನಿ ಯಾವ್ದು ಹಾಕ್ಕೊಳ್ಳಿ ಅಂತ ಹೇಳಿ. ಸರಿ, ಹಾಲು ಉಗ್ಸೋದಕ್ಕೆ ಪ್ರಗತಿ ಫಂಕ್ಷನಲ್ಲಿ ಒಂದು ಸ್ಯಾರಿ ತೊಗೊಂಡಿದ್ದೆ, ಬೇಬಿ ಪಿಂಕ್ ಅಲ್ಲ ಪೀಚ್ ಕಲರಲ್ಲಿ. ಒಂದೇ ದಿನ ಹಾಕ್ಕೊಂಡಿದ್ದೆ ಸ್ಯಾರಿನ, ಅದಾದ್ಮೇಲೆ ನಾನು ಯೂಸೇ ಮಾಡಿರಲಿಲ್ಲ. ಸರಿ ಅದನ್ನೇ ಹಾಕ್ಕೊಳ್ಳೋಣ ಅಂತ ಹೇಳಿ ಅದನ್ನ ಎತ್ತಿಟ್ಟೆ. ಅದನ್ನು ಹೆಂಗೋ ಹಸ್ಬೆಂಡ್ ಬರ್ಡೇಗೆ ಸ್ವಲ್ಪ ಸಿಂಪಲ್ಲಾಗಿ ಪ್ಲೇನಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಕಾಟನ್ ಸ್ಯಾರಿನ ಎತ್ತಿಟ್ಕೊಂಡೆ. ಇನ್ನು ಅದಕ್ಕೆ ಮ್ಯಾಚಿಂಗ್ ನನ್ನ ಹಸ್ಬೆಂಡ್ಗೂ ಕೂಡ ಬಟ್ಟೆ ಎಲ್ಲ ಎತ್ತಿಟ್ಕೊಂಡೆ, ಯಾಕೆಂದರೆ ಬಟ್ಟೆನೇ ಮೇನ್ ಪ್ಯಾಕ್ ಮಾಡಿದ್ದು. ಅವತ್ತಿಗೆ ಬಟ್ಟೆ ಬೇಕಾಗುತ್ತೆ, ಹುಡ್ಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಫಸ್ಟ್ ಪ್ಯಾಕ್ ಮಾಡಿ ಇಟ್ಕೊಂಡ್ವಿ. ಇನ್ನು ಕಿಚನ್ ಮನೆ ಎಲ್ಲ ಒಂಥರ ಗಜಿಬಿಜಿ ಅನಿಸ್ತಾ ಇದೆ. ಲಾಸ್ಟ್ ಟೈಮ್ ಮಾತ್ರ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಯಿತು ನಮಗೆ. ನಾವು ಅಂದ್ಕೊಂಡಿರೋ ಥರ ಶಿಫ್ಟಿಂಗ್ ಆಗಲಿಲ್ಲ. ಈ ಸರಿನಾದರೂ ಅಟ್ಲೀಸ್ಟ್ ಕ್ಲೀನಾಗಿ ಶಿಫ್ಟಿಂಗ್ ಆಗಲಿ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೀಗೆ ನಾನು ಪ್ಲಾಸ್ಟಿಕ್ ಕವರಲ್ಲಿ ನಾವು ಪ್ಯಾಕ್ ಮಾಡಬೇಕಂತ ಅಂದ್ಕೊಂಡಲ್ಲ, ನಮ್ಮನೆಯವ್ರು ಅದನ್ನ ತರಕ್ಕೆ ಹೋಗಿದ್ದಾರೆ. ಅದೇನಂತ ಅಂದರೆ ಹೆಂಗೆ ಬಟ್ಟೆ ಮಡ್ಸಿದ್ನೋ ಹಂಗಂಗೆ ಅದನ್ನು ಪ್ಯಾಕ್ ಮಾಡಿ ಎತ್ತಿಟ್ಕೊಬೇಕು, ಮತ್ತು ಅಲ್ಲಿ ಹೋಗಿ ಅದೇ ಥರ ಬಟ್ಟೆನ ಜೋಡಿಸ್ಕೋಬೇಕು. ಆ ಥರ ಮಾಡಿದ್ವಿ. ಲಾಸ್ಟ್ ಟೈಮ್ ಸ್ವಲ್ಪ ತುಂಬಾ ಕಷ್ಟ ಆಯಿತು ಬಿಡಿ. ಅದೆಲ್ಲ ಮತ್ತೆ ಬಂದು ಸಿಕ್ಕಾಬಟ್ಟೆ ಒಂಥರ ಎಲ್ಲ ತಂದು ಎಸ್ದು ಅದು ಮತ್ತೆ ಜೋಡಿಸೋಷ್ಟೊತ್ತಿಗೆ ಎಷ್ಟೊತ್ತು ಹಾಗೆ ಆ ಥರ ಎಲ್ಲ ಆಗೋಗಿತ್ತು. ಲಾಸ್ಟ್ ಟೈಮು ಕೂಡ ಈ ಥರ ಕವರಲ್ಲೇ ತೊಗೊಂಡು ಬಂದ್ವಿ, ಮತ್ತು ಹೆಂಗೆ ಮಾಡಿದ್ವಿ ಅಂತ ನಾನು ಮರ್ತೇ ಬಿಟ್ಟಿದ್ದೀನಿ. ಬಟ್ ಅದು ತುಂಬ ರಿಸ್ಕ್ ಅನ್ನಿಸ್ತು. ಎಷ್ಟು ಈಸಿಯಾಗಿ ವಾರ್ಡ್ರೂಮ್ನ ಖಾಲಿ ಮಾಡಿದ್ವಿ ಅಂತ ಅಂದರೆ, ನಾಳೆ ನನಗೆ ಬಾಕ್ಸ್ ತೊಗೊಂಡು ಬಂದು ಕಿಚನ್ ಐಟಮ್ನ ಮಾತ್ರ ಪ್ಯಾಕ್ ಮಾಡೋದಷ್ಟೇ ಇರೋದು. ಇನ್ನು ಫರ್ನಿಚರ್ ಏನಿದೆ ಅದು ಎಲ್ಲ ಬಂದುಬಿಡುತ್ತೆ. ಬಟ್ಟೆಗಳೆಲ್ಲ ಆಲ್ರೆಡಿ ಪ್ಯಾಕ್ ಆಗಿದೆ. ಮೇನ್ ಪ್ರೀತಮ್ದು ಆಟಾಡೋ ಗಾಡಿಗಳು ಇರ್ಬೋದು, ಆಮೇಲೆ ಒಂದು ಸ್ಟಡಿ ಟೇಬಲ್ಲು, ಮೇಯ್ನಾಗಿ ಚಪ್ಪಲ್ ಸ್ಟ್ಯಾಂಡ್, ಇದೆಲ್ಲ ಫಸ್ಟ್ ಒಂದು ಟ್ರಿಪ್ಪಲ್ಲಿ ಹೋಗುತ್ತೆ. ಹಾಗಾಗಿ ಅದೆಲ್ಲ ಪ್ಲ್ಯಾನ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡ್ವಿ. ಜೊತೆಗೆ ಪ್ಲ್ಯಾಂಟು, ಗಿಡಗಳು, ಅದೆಲ್ಲ ಏನೇನು ಬರುತ್ತಲ್ಲ ಅದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಯಾಕೆಂದರೆ ಗಿಡ ತೊಗೊಂಡೋದ್ರೆ ಎಕ್ಸ್ಟ್ರಾ ಥಿಂಗ್ಸ್ ತೊಗೊಂಡೋಗಲ್ಲ. ಜಾಸ್ತಿನೂ ಏನೂ ಇಲ್ಲ ಈಗ ಸದ್ಯಕ್ಕೆ. ನೋಡೋಣ ಹೆಂಗೆ ಆಗುತ್ತೋ ಹಂಗಂಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಶುರು ಮಾಡಿ ಕೆಲಸ ಮಾಡ್ಕೋತಾ ಇದ್ದೀವಿ. ಹೆಂಗೈತೆ ಹಂಗಮ್ಮು ಮತ್ತೆ ಹಾಕು. ನೋಡಿ ಇಷ್ಟು ದೊಡ್ಡದಾಗವ್ರ, ಇವಾಗ ಸಣ್ಣ ಆಗ್ಬಿಟ್ಟವ್ರ. ಇದರಲ್ಲೆಲ್ಲ ಇದಿರುತ್ತೆ ಎಕ್ಸ್ಟ್ರಾ. ಇಷ್ಟು ಸಣ್ಣ ಇರ್ತದೆ ಎಷ್ಟು ಸಾಕಾಗ್ಲಿಲ್ಲ ಏನೋ ಇಷ್ಟು ಇಲ್ಲಿ ಪ್ಯಾಂಟ್ ಬರುತ್ತೆ. ಪ್ರೀತಮ್ ಅಲ್ಲೋಡ ಅಕ್ಕನ್ನ ಒಂದು ಮಾಸ್ಕ್ ಹಾಕೊಂಡಾನೆ. ಚಿಯ ಮಾಸ್ಕ್ ತುಂಬಾ ಗಲೀಜಾಗೈತೆ, ಬಿಸಾಕು ಪ್ರೀತಮ್. ಇದನ್ನ ಇದು ಎಷ್ಟು ಬರುತ್ತೆ ಅಂತ
ಇಲ್ಲಿ ಪ್ಯಾಂಟ್ ಬಂದು ಇಷ್ಟು ಉದ್ದ ಐತೆ ಶರ್ಟ್ ಬರುತ್ತೆ ಅದು ಕಸಿಪು ಎಷ್ಟು ಕಸಿಪು ಚಿನಿ ನೀನು ಹಾಕ್ತೀನಿ ನೋಡೋಣ ಒಂದ್ಸರಿ. ನಮಗೆಲ್ಲ ಕರೆಕ್ಟ್ ಐತಿ ಹಾಂ ನಮಗೆಲ್ಲ ಕರೆಕ್ಟ್ ಐತಿ ಹಂಗಲ್ಲ, ತುಂಬಾ ದಿನ ಆಯ್ತಲ್ಲ ಯೂನಿಫಾರ್ಮ್ ಅಲ್ಲಿ ನೋಡಿ ಅಂತ. ಒಂಥರ ಕನಸ ನನ್ಸ ರಿಯಲ್ಲ, ನಿಜವಾಗ್ಲೂ ಏನು ಡಿಸಿಷನ್ ತೊಗೊಂಡು ಹೋಗ್ತಾ ಇದ್ದೀವ ಈ ಥರ ನನಗೆ ನಾನೇ ನಂಬಕ್ಕೆ ಆಗ್ತಾ ಇಲ್ಲ. ಆಮೇಲೆ ಇನ್ನೂ ಏನಂತಂದರೆ ನಮ್ಮಂಗಂತೂ ಹೇಳೇ ಇರಲಿಲ್ಲ. ಕೊನೆಗೆ ಮನೆಯೆಲ್ಲ ಫೈನಲ್ ಆಗಿ ವಿಡಿಯೋ ಎಲ್ಲ ಲೈವ್ ಆಗಿ ಎಷ್ಟೋ ದಿನ ಆದಮೇಲೆ ಅಮ್ಮನೂ ಅಷ್ಟೇ ವಿಡಿಯೋ ನೋಡಿದ್ರೆ ಏನೋ ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ. ಯಾಕೆಂದರೆ ನಾನು ಡೈರೆಕ್ಟಾಗಿ ಹೇಳಿರ್ಲಿವಲ್ಲ ಮನೆ ಖಾಲಿ ಮಾಡಿದ್ವಿ ಹಾಗೆ ಹಿಂಗೆ ಅಂತ. ಆಮೇಲೆ ಹೇಳಿದ್ರು, ಹೇಳಿದೆ ನಾನು ಖಾಲಿ ಮಾಡ್ತಾಯಿದ್ದೀವಿ ಅಂತ. ಸ್ವಲ್ಪ ಸ್ಟಾರ್ಟಿಂಗ್ ಬೇಜಾರು ಮಾಡ್ಕೊಂಡ್ರು, ಬೈದರು. ಆಟ ಅಂದ್ಕೊಂಡಿದ್ದೀರಾ ಮನೆ ಖಾಲಿ ಮಾಡೋದು ಸುಮ್ಮನೆ ಖರ್ಚಾಗತ್ತಲ್ವಾ ಒಂದು ಕಡೆಯಿಂದ ಒಂದು ಕಡೆಗೆ, ಯಾಕೆ ಹಿಂಗೆ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ನಿಮ್ಮ ಅನುಕೂಲ ನಿಮ್ಮಿಷ್ಟ ಏನೋ ಮಾಡ್ಕೊಳ್ಳಿ ಅಂತ ಸುಮ್ಮನಾದ್ರು. ಇನ್ನೊಂದು ಎಣ್ಣ ಇದು ಒಂದು ಅರವತ್ತೈತಿ ಇನ್ನೊಂದು I want to. Okay, eat bone for leg. It's in cartoon. Oh no, wait. It was your bone. Okay, a frog. A frog is sad. Or you want to feel a frog on one be one. You know, fish on a second note. Okay, you want what? It's sad. Look, you are going. It's the one. That's the one. I want you. Want to your hand? You want what? You said one. So that it's sad. A fish. ಏನು ಓದ್ತಾ Fish. ಅಮ್ಮಂದಿರೇ ಹಂಗೆ ಅಲ್ವಾ, ಮುಂದಾಲೋಚನೆ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ. ಮುಂದೆ ಏನು ಹೇಗೋ ಯಾಕೆ ಈ ಥರ ನಿರ್ಧಾರಗಳು ಮಾಡ್ತಾ ಇದ್ದಾರೆ ಆ ಥರ ಎಲ್ಲ ಹೇಳಿ ಆಮೇಲೆ ಕೊನೆಗೆ ನಮ್ಮ ಮೇಲೆ ಹೇಳ್ಬಿಡ್ತಾರೆ, ಸರಿ ನಿಮ್ಮಿಷ್ಟ, ನಿಮ್ಮ ಅನುಕೂಲ, ನಮಗೇನು ಗೊತ್ತಾಗುತ್ತೆ ಇಲ್ಲಿಂದ ಮಾತಾಡೋದು ನಮ್ದೇನೋ ಈಸಿ, ನಿಮ್ಗೇನು ಅನಿಸ್ತಾ ಇದೆಯೋ ಏನೋ ನೀವು ಮಾಡುವ ಆಯಿತು ನಿನ್ನಿಷ್ಟ ಅಂತೇಳಿ ಹೇಳ್ಬಿಡ್ತಾರೆ. ಇನ್ನು ಅವೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೋಫಾ ಸುಮಾರು ದಿನದಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಲಾಸ್ಟ್ ಟೈಮ್ ಇದು ನಾವು ಸ್ವಂತ ಮನೆ ಯಾವಾಗ ಗೃಹಪ್ರವೇಶ ಮಾಡಿ ಒಂದು 6 ಮಂತ್ ಆಯ್ತಲ್ಲ ಅವಾಗ ತೊಗೊಂಡು ಬಂದಿದ್ದಕ್ಕೆ ಇದುವರೆಗೂ ಇದೇ ಸೋಫಾದಲ್ಲೇ ಇರೋದು. ಅವಾಗ ಮೇಂಟೈನ್ ಮಾಡಬೇಕಾಗತ್ತೆ. ಮಕ್ಕಳಿದ್ದಾರೆ, ಪ್ರೀತಮ್ ಜಂಪ್ ಮಾಡ್ತಾನೆ ಇರ್ತಾನೆ, ಕುಣಿತಾನೆ, ನೆಗಿತಾನೆ. ಅವ್ನು ಇನ್ನೂ ಸ್ವಲ್ಪ ದೊಡ್ಡವನಾಗೋ ತನಕ ಅದೇ ಇರಲಿ ಅಂತ ಹೇಳ್ಬಿಟ್ಟು ಅದನ್ನೇ ಸೂಜಿ ದಾರ ತೊಗೊಂಡು ಹೊಲಿತಾ ಇದ್ದೀನಿ. ಈ ಶಿಫ್ಟಿಂಗಲ್ಲಿ ಮತ್ತೆ ಅದನ್ನು ಎತ್ಕೊಂಡು ಅರ್ಧಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಫಿಟ್ ಮಾಡಿ ಇಟ್ಕೊಂಡ್ರೆ ಅದೇನು ಡ್ಯಾಮೇಜ್ ಆಗ್ದಂಗೆ ಸೇಫಾಗಿ ನಮ್ಮ ಮನೆಗೆ ರೀಚ್ ಆಗುತ್ತೆ. ಇನ್ನು ನಾವು ಎಷ್ಟು ದಿನ ಬೆಂಗಳೂರಲ್ಲಿ ಇರ್ತೀವೋ ಅಷ್ಟು ದಿನ ತನಕ ಅದೇ ಫಿಕ್ಸ್ ಆಗಿದ್ದೀವಿ ಸೋಫಾ. ಹಾಗಾಗಿ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಕೊನೆಗೆ ಇಲ್ಲಿ ಮನೆಯಲ್ಲಿ ಲಾಸ್ಟ್ ಲಕ್ಕಿ ಒಂದು ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಹಬ್ಬ ಹತ್ರ ಬಂತು, ಮನೆ ಚೇಂಜ್ ಮಾಡ್ತಾ ಇದ್ದೀವಿ, ಮತ್ತೆ ಟೈಮ್ ಸಿಗುತ್ತೋ ಇಲ್ವೋ, ನೆಕ್ಸ್ಟ್ ಡೇಗೆ ವ್ಯಾಕ್ಸಿನೇಷನ್ಗೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ತುಂಬ ಗಲೀಜಾಗಿಬಿಟ್ಟಿತ್ತು. ಅದು ಇರೋದೇ ಬ್ರೌನ್ ಕಲರು, ಅದರೊಳಗೆ ಹೆಂಗಾದರೂ ನಮಗೆ ಗೊತ್ತೇ ಆಗಲ್ಲ. ಬಟ್ ಅದೊಂಥರ ಕೊಳಕೆ ಆಗಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಸ್ನಾನ ಮಾಡಿದ ತಕ್ಷಣ ಫುಲ್ ಫ್ರೆಶ್ ಆಗಿ ಕಾಣಿಸುತ್ತೆ. ಸ್ವಲ್ಪ ಹೀಟ್ ಮಾಡಿ ಲಕ್ಕಿ ಫ್ರೆಶ್ ಆಗ್ಬಿಡುತ್ತೆ ಫುಲ್. ನಮ್ಮ ಲಕ್ಕಿ ನೋಡಿ, ಹುಲಿ 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 ಕೂದಲೆಲ್ಲ ಎದ್ದು ನಿಂತ್ಬಿಟ್ಟಿದೆ, ಹುಲಿ ಮರಿ ಥರ ಕಾಣಿಸ್ತಾ ಇದೆ. ಲಕ್ಕಿ ಫ್ರೆಶ್ ಆದ, ಸ್ನಾನನೇ ಮಾಡಿಸಿರಲ್ಲ, ಕೂದಲು ನೋಡ್ತೀನಿ. ಆಮೇಲೆ ಇದೇ ಲಾಸ್ಟ್ ಸ್ನಾನ ನಮ್ಮ ಲಕ್ಕಿಗೆ ಈ ಮನೆಯಿಂದ. ಬಾಬಾ ಫುಲ್ಲು ಬೌನ್ಸಿಯಾಗಿ ಚೆನ್ನಾಗಿದೆಲ್ಲ. ಕೊಳ್ಕಿ ಆಗ್ಬಿಟ್ಟಿದ್ಲು, ಸಿಕ್ಕಾಬಟ್ಟೆ ಕೊಳ್ಕಿ. ಈ ವಯಸ್ಸಿಗೆ ಒಳ್ಳೆ ಮುದುಕಿ ಥರ ಕಾಣಿಸ್ತೀಯಲ್ಲೇ ನೀನು. ಇನ್ನು ನಾಳೆನೇ ಓನರ್ ಮನೆ ಹತ್ರ ಹೋಗಿ ಕೀ ಇಸ್ಕೊಂಡು ಬರಬೇಕು. ನಾಳೆಯಿಂದನೇ ಲೆಕ್ಕ ನಮಗೆ ಕೂಡ, ಅಂದರೆ ರೆಂಟ್ ಪೇ ಮಾಡೋದಕ್ಕೆ ಅಗ್ರಿಮೆಂಟ್ ಕೊಡ್ತಾರೆ. ಸೊ ಅಡ್ವಾನ್ಸ್ ಪೇ ಮಾಡಿ ರೆಂಟ್ ಎಲ್ಲ ಚೆಕ್ ಮಾಡಿ ಮನೇನ ಒಂದ್ಸರಿ ಕ್ಲೀನಾಗಿದೆಯಾ ಅಂತ ನೋಡಿ ಕೀ ಇಸ್ಕೊಂಡು ಬರಬೇಕು. ಅದಾದಮೇಲೆ ಹಾಲು ಉಗ್ಸೋದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಡೇಗೇನ ಹಾಲು ಉಗ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ. ನಾನು ಯಾವುದನ್ನು ಕೂಡ ಎಲ್ಲನೂ ಏನೋ
ಏನೋ ಮಾಡ್ತಾ ಇಲ್ಲ, ಏನೋ ನನಗೇನು ದಾರಿ ಸರಿ ಅನಿಸ್ತಾ ಇದ್ದೋ ಆ ದಾರಿಲಿ ಹೋಗ್ತಾ ಇದ್ದೀವಿ. ಬೇರೆಯವ್ರ ಅಭಿಪ್ರಾಯಕ್ಕೆ ನಾನು ತಲೆನೇ ಕೊಡೋದಿಲ್ಲ, ತಲೆ ಕೊಡೋಕ್ಕೆ ಹೋಗೋದೇ ಇಲ್ಲ ನಾನು. ಯಾಕೆಂದರೆ ತಲೆ ಕೊಟ್ಟು ತಲ್ಲಿರೋ ಕೂದಲೆಲ್ಲ ಉದುರೋಯ್ತು ನನಗೆ. ಆಮೇಲೆ ರಿಯಲೈಸ್ ಆಗಿದೆ ಕೂದಲು ವಾಪಸ್ ಬರಲ್ಲ. ಬೇರೆಯವ್ರ ಮಾತಿಗೆ ನಾನು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನದಲ್ಲಿ ಈ ದಾರಿಯಲ್ಲಿ ನಮ್ಗೇನು ಸರಿ ತಪ್ಪು ಅಂತ ಅನುಭವ ನಮ್ಮಿಬ್ರಿಗೂ ಅನಿಸ್ಬೇಕು. ನನಗೆ ನನ್ನೊಬ್ಳಿಗಲ್ಲ, ನನ್ನ ಹಸ್ಬೆಂಡ್ ನನಗೆ. ಸೊ ನಮ್ಮಿಬ್ರಿಗೂ ನಾವೇನು ಮಾಡ್ತೀವಿ ಅದು ಇಬ್ರಿಗೂ ಹ್ಞೂ ಅನಿಸುತ್ತೆ, ಕರೆಕ್ಟ್ ಅನಿಸುತ್ತೆ. ಯಾವತ್ತೂ ಅವರು ಅಪೋಸ್ ಮಾಡಲ್ಲ, ನಾನು ಅಪೋಸ್ ಮಾಡಲ್ಲ. ಅವ್ರು ಹೇಳ್ಬೇಕಾದ್ರೆ ಕೆಲವೊಂದು ಪಾಯಿಂಟ್ ನಾನು ಅಪೋಸ್ ಮಾಡ್ತೀನಿ, ಬಟ್ ನಾನು ಹೇಳ್ಬೇಕಾದ್ರೆ ಅವ್ರು ಕೂತು ಯೋಚನೆ ಮಾಡಿ ಹಾಂ ಓಕೆ ನೋಡೋಣ ಇದು ಕರೆಕ್ಟಾಗಿದೆ ಅಂತ ನಿರ್ಧಾರ ಮಾಡೇ ನಾವು ಮುಂದಕ್ಕೆ ಇಡ್ತೀವಿ. ನಂದೊಬ್ಳದ್ದು ಮಾತ್ರನೇ ನಡಿಬೇಕು ಆ ಥರ ಎಲ್ಲ ಇಲ್ಲ. ಹಾಗಾಗಿ ಹೋಗ್ತಾ ಇದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಾವು ಅಂದ್ಕೊಂಡಂಗೆಲ್ಲ ಆಗ್ತಾಯಿದೆ ಆರಾಮಾಗೆ. ಓಕೆ, ಖುಷಿ. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನಿಸ್ತು. ಅಷ್ಟೆಲ್ಲ ಪ್ಯಾಕೆಲ್ಲ ಮಾಡಿ ಕಾಲೆಲ್ಲ ನೋವು ಬರ್ತಾಯಿತ್ತು. ಅಂದರೆ ರೂಮಿಂದ ಅಲ್ಲಿಗೆ ಹೋಗೋದು, ಇಲ್ಲಿಗೆ ಬರೋದು, ಮಾತಾಡೋದು, ಸ್ವಲ್ಪ ಸಡನ್ನಿ ಕೆಲಸ ಜಾಸ್ತಿ ಆದಾಗ ಕಾಲು ನೋವು ಬರುತ್ತಲ್ವ. ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹಂಗೆ ಮಲ್ಕೊಂಡೆ. ನಮ್ಮ ಲಕ್ಕಿ ಸ್ನಾನ ಮಾಡಿದ್ರೆ ಮಾತ್ರನೇ ಈ ಥರ ಎಲ್ಲ ಬರೋದು. ಯಾಕೆಂದರೆ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಾಸ್ತಿ ಲಕ್ಕಿನ ಮುದ್ದು ಮಾಡೋಕ್ಕೆ ಹೋಗಲ್ಲ. ಸಣ್ಣ ಪುಟ್ಟ ಕೂದಲೆಲ್ಲ ಮೈ ಮೇಲೆ ಆಗುತ್ತೆ, ನಾವು ಅಡುಗೆ ಮಾಡಬೇಕು, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಅಷ್ಟಾಗಿ ಲಕ್ಕಿನ ಇದು ಮಾಡಲ್ಲ. ಏನೇ ಊಟ ಹಾಕಬೇಕು ಅಥವಾ ನೀರು ಅದಷ್ಟೇ ನೋಡ್ತಾ ಇರ್ತೀನಿ. ಮಕ್ಕಳು ಮಾತ್ರ ಅವ್ರನ್ನ ಇಟ್ಕೊಂಡು ಆಟಾಡ್ತಾ ಇರ್ತಾರೆ. ನಾನು ಸ್ವಲ್ಪ ಕಡಿಮೆನೇ, ಅಂದರೆ ಬೆಕ್ಕಿನ ಕೂದಲೆಲ್ಲ ಗೊತ್ತಲ್ವ, ಅದರಿಂದ ಏನು ಅಂಥ ಇನ್ಫೆಕ್ಷನ್ ಆಗಲ್ಲ. ಆದರೂ ನಮ್ಗೆ ಅಭ್ಯಾಸ ಅಲ್ಲ ಸ್ವಲ್ಪ ಕ್ಲೀನಾಗಿ ಅಡುಗೆ ಮಾಡಿ. ಹಾಗಾಗಿ ಜಾಸ್ತಿ ನಾನೇನು ಹಾಕ್ಕೊಳ್ಳಲ್ಲ ಮೈ ಮೇಲೆ ಅದನ್ನು. ಅದು ಯಾರು ಏನಾದರೂ ಅನ್ಕೋಬೋದು, ನಂಗೆ ಗೊತ್ತಿಲ್ಲ. ನನಗೆ ಅಡುಗೆ ಮನೇಲಿ ಕಂಫರ್ಟಬಲ್ ಅನಿಸಲ್ಲ. ಈ ಸ್ನಾನ ಮಾಡಿದಾಗ ಸ್ವಲ್ಪ ಹೊತ್ತು ಮುದ್ದು ಮಾಡಿಬಿಡ್ತೀನಿ, ಎತ್ಕೋತೀನಿ, ಎಲ್ಲ ಮಾಡ್ತೀನಿ. ಮಕ್ಕಳಂತೂ ಪಕ್ಕ ನನ್ನ ಮಗನ ತಲೆ ಮೇಲೆ ಕೂತಿರುತ್ತೆ ಯಾವಾಗ್ಲೂ. ಅದು ನನ್ನ ಹಸ್ಬೆಂಡ್ ಅಂದರೆ ತುಂಬ ಇಷ್ಟ ಅದಕ್ಕೆ. ಸೊ ಇವತ್ತಂತೂ ಸಖತ್ ಮುದ್ದಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ವಿಡಿಯೋ ಮಾಡ್ತಾನೆ ಇದ್ದೆ. ಅದೆಲ್ಲಿ ಕೂತ್ಕೊಂಡ್ರು ನೋಡ್ತಾನೆ ಇದ್ದೆ, ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಇವತ್ತಂತೂ. ಯಾಕೆ ನಾಳೆ ವ್ಯಾಕ್ಸಿನೇಷನ್ ಅಲ್ಲ, 2 ದಿನ ಮಲ್ಕೊಳ್ಳುತ್ತದು. ಸರಿ ಮಲ್ಕೊಳ್ಳಿ, ಇನ್ನೇನು ಮಾಡೋದು, ಹಾಕ್ಸ್ಲೇಬೇಕಾ, ಅದ್ರ ಒಳ್ಳೇದಕ್ಕೆ ನಮ್ಮ ಒಳ್ಳೇದಕ್ಕೆ ಹಾಕ್ಸ್ಕೊಂಬರೋದು. ನಾವು ಊರಿಂದ ನಾನು ಅವರೆಕಾಯಿ ತೊಗೊಂಬಂದಿದ್ದೆ, ಮತ್ತು ಚಪ್ಪರದ ಅವರೆಕಾಯಿ ಅಂತ ಸ್ವಲ್ಪ ಕೊಟ್ಟಿದ್ರು. ಅದ್ರ ಜೊತೆಗೆ ಉಪ್ಪಿನೆಸ್ರು ಮಾಡೋಣ. ಬಸ್ಸಾರು ಚೆನ್ನಾಗಿರುತ್ತೆ, ಯಾಕೋ ಉಪ್ಪಿನೆಸ್ರು ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ತರಿಸ್ಬಿಟ್ಟು ಅದ್ರ ಜೊತೆಗೆ ಅವರೆಕಾಯಿ, ಚಪ್ಪರದ ಅವರೆಕಾಯಿ ಮತ್ತು ಸಬ್ಬಕ್ಕಿ ಸೊಪ್ಪು ಇಷ್ಟನ್ನು ಹಾಕಿ ಸಿಂಪಲಾಗಿ ಉಪ್ಪಿನೆಸ್ರು ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಟೇಸ್ಟು, ಈ ಘಮ ಮಾಡೋ ವಿಧಾನ ಇದೆಲ್ಲ ನೋಡ್ತಾ ಇದ್ರೆ ನನಗೆ ಅನಿಸುತ್ತೆ ಎಷ್ಟು ಒಳ್ಳೊಳ್ಳೆ ರೀತಿಯಲ್ಲಿ ವಿಧಾನದಲ್ಲಿ ನಮಗೆ ಸಾಂಬಾರುಗಳ ರೆಸಿಪಿಯನ್ನು ಕೊಟ್ಟೋಗಿದ್ದಾರೆ. ಬರೀ ಸಾಂಬಾರಲ್ಲ, ಅದ್ರ ಜೊತೆಗೆ ಇಷ್ಟು ಪಲ್ಯ, ಒಳ್ಳೆ ಸಾಂಬಾರು, ಬೆಳ್ಳುಳ್ಳಿ ಮತ್ತು ಕಾಯಿ ಎಲ್ಲ ಹಾಕಿ ಅದ್ರ ಜೊತೆಗೆ ಮುದ್ದೆ, ಒಂದು ಸ್ವಲ್ಪ ಅನ್ನ, ಅವಾಗೆಲ್ಲ ಹುಳ್ಳಿ ಕಾಳು, ಹಪ್ಳ, ಒಂದಿಷ್ಟು ಉಪ್ಪಿನಕಾಯಿ, ಮಜ್ಜಿಗೆ, ಒಂದು ಸ್ವಲ್ಪ ಲಾಸ್ಟಲ್ಲಿ ಮೊಸರನ್ನ. ಸೂಪರ್ ಅಲ್ವಾ? ಹಂಗೆ ಪ್ರಗತಿ ಒಂದು ಮಾತು ಕೇಳಿದ್ರ, ಸೊ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾವು ತಿಂದಿರೋದ್ರಲ್ಲಿ ಯಾವುದಾದ್ರೂ ಒಂದು ನಾನು ಟೇಸ್ಟೇ ಮಾಡಿಲ್ಲ ಆ ಥರದ್ದು ಏನಾದರೂ ನೀವು ಟೇಸ್ಟ್ ಮಾಡಿರೋದು ಫ್ರೂಟ್ಸ್ ತರಕಾರಿ ಹೆಸರು ಹೇಳು ಅಂತ. ಪ್ರಗತಿ ಇದುವರೆಗೂ ಟೇಸ್ಟ್ ಮಾಡಿಲ್ಲ, ಅಂದರೆ ನಾವೇ ಮಾಡಿಲ್ಲ ಬಿಡಿ. ನಾವು ಚೈಲ್ಡ್ಹುಡ್ಡಲ್ಲಿ ತಿಂದಿದ್ದು ಈಚಲಣ್ಣು ಅಂತ ಬರ್ತಾಯಿತ್ತು ಅವಾಗವಾಗ. ಅಂದರೆ ಅವಾಗವಾಗ ಅಂತೀನಿ, ಅಲ್ಲಲ್ಲಿ ಒಂದೊಂದು ಈಚಲು ಮರ ಇರ್ತಿತ್ತು. ನಮ್ಮ ತಾತನ ನಾವು ಚಿಕ್ಕ ವಯಸ್ಸಿನಲ್ಲಿ ಒಂದು 10ನೇ ಕ್ಲಾಸ್ ತನಕನೂ ತಿಂತಿದ್ದೀವಿ. ಅದಕ್ಕೆ ತೋರಿಸಿ ಹೆಂಗಿರುತ್ತೆ ಅಂತ ಅಂದ್ರೆ ಇದನ್ನು ತೋರಿಸ್ತಾ ಇದೆ. ಇದು ನೋಡ್ತಾ ಇದ್ರೆ ನಮಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ. ಈ ಥರ ಹಣ್ಣಾಗಿರ್ತಾ ಇತ್ತು ಊರಲ್ಲಿ ಹೋಗಿ ಮರದಲ್ಲಿ ಹಣ್ಣಾಗಿರೋದಕ್ಕೆಲ್ಲ ಒಂದು ಕಡ್ಡಿ ತಗೊಂಡು ಹೊಡೆದು ಕೆಳಗಡೆ ಬಿದ್ದಿದ್ದನ್ನೆಲ್ಲ ಹಾಯ್ಕೊಂಡು ತಿನ್ಕೊಂಡು ಬರ್ತಾಯಿದ್ವಿ. ಹಾಯ್ಕೊಂಡು ತಿನ್ಕೊಂಡು ಇಷ್ಟು ಚೆನ್ನಾಗಿದೆ ನೋಡಿ. ಇದೆ ಈಸ್ಲು ಮರ. ನಮ್ಮ ಮಕ್ಳಿಗೆ ಗೊತ್ತೇ ಇಲ್ಲ, ನೋಡೇ ಇಲ್ಲ ಅವರು. ಆಮೇಲೆ ನೋಡಿ ಇಲ್ಲೆಲ್ಲ ಹಾಯ್ಕೊತಾ ಇದ್ದಾರೆ. ಈ ಥರ ಹೋಗ್ತಾ ಇದ್ವಿ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಕೆಳಗಡೆ ಬಿದ್ದಿರೋ ಇಚ್ಲನ್ನೆಲ್ಲ ಹಾಯ್ಕೊಂಬರ್ಕಿಲ್ಲ, ಬೇರೆ ಯಾರಾದ್ರೂ ಹಾಯ್ಕೊಂಬಿಟ್ರೆ ಅಂತ ಹೇಳ್ಬಿಟ್ಟು ಹಾಯ್ಕೊಂಬರ್ತಾ ಇದ್ವಿ. ಆಮೇಲೆ ನಮ್ಮ ತಾತನಿಗೋ ಯಾರಿಗಾದ್ರೂ ಹೇಳಿದ್ರೆ ಈಚ್ರದ್ದು ಗೊನೆ ಇದೆಯಲ್ಲ ಕಟ್ ಮಾಡಿಕೊಡೋರು. ನಂಗೊಂದೊಂದು ಗೊನೆ ಅವ್ರಿಗೊಂದೊಂದು ಗೊನೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡು ಡೈಲಿ ನೋಡೋದು, ತೆಗೆದು ಒಂದೊಂದೇ ಹಣ್ಣಾಗೋದು. ಏಕ್ದಮ್ ಎಲ್ಲ ಹಣ್ಣಾಗಲ್ಲ, ಹಣ್ಣಾಗಿರೋದನ್ನೆಲ್ಲ ಕಿತ್ಕೊಂಡು ತಿಂತಾ ಇದ್ವಿ. ಸಖತ್ತಾಗಿತ್ತು ಮಾತ್ರ. ಅದನ್ನು ಅಡ ಹಾಕ್ತಾ ಇದ್ವಿ. ಅಡ ಹಾಕಿದ್ರೆ ಹಣ್ಣಾಗೋದು. ಕಾಯಿ ಸ್ವಲ್ಪ ಯೆಲ್ಲೋ ಕಲರ್ ಆಗಿರೋದನ್ನೆಲ್ಲ ತೊಗೊಂಬಂದು. ಯಾರಿಗೆಲ್ಲ ಈ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ. ನಾನು ಸುಮಾರು ತಿಂದಿದ್ದೀನಿ. ಸುಮ್ಮನೆ ಅಲ್ಲೆಲ್ಲ ಗೊತ್ತಾ, ಸುಮಾರು ಜನ ಹೊಡಿವು ಕಲ್ತ ಹೊಡೆಯೋದು. ಅವರು ಏನು ಮಾಡೋದು, ಕಾಂಪಿಟೇಷನ್ ಹಾಕೋಣಕ್ಕೆ ಆ ಕಲ್ ಬಿಡುಗಳೆಲ್ಲ ಬಿದ್ದು ಇದಾಗಿ ಹಣ್ಣು ಬಿದ್ದ ತಕ್ಷಣ ಹೊಡೋದಾಗಿದ್ದಕ್ಕೆ. ಆಮೇಲೆ ನಮ್ಮ ಅತ್ತೆ ಮಕ್ಳಿಬ್ರು ಊರಲ್ಲೇ ಇದ್ರು. ಅವ್ರಿಗೆ ಗೊತ್ತು ಎಲ್ಲೆಲ್ಲಿ ಇಚ್ಲು ಮರ ಐತೆ ಅಂತ. ರಜಕ್ಕೆ ಬಂದ್ರೆ ನಮ್ಮನ್ನ ಅವರಿಂದ ಹಾಕೊಂಡು ಹೋಗೋರು. ಬಾ ಅಲ್ಲೈತೆ ತೋರಿಸ್ತೀನಿ, ಬಾ ಅಲ್ಲೈತೆ ತೋರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಎಷ್ಟೆಷ್ಟು ದೂರ ಹೋಗಿ ಅಲ್ಲಿ ಇಚ್ಲಣ್ಣ ಹಾಕೊಂಡು ಅವ್ರ ಕೈಲೆಲ್ಲ ಬೈಸ್ಕೊಂಡು ಓನರ್ಗಳು ಇರ್ತಾರಲ್ಲ ಅವ್ರು ಬೈಯೋರು.
ಇಲ್ಲಿ ಬಂದು ಅವ್ರು ಬೆಳಗ್ಗೆ ಎಲ್ಲರೂ ಅಂತ ಬೆಳಗಿನ ಜಾವ ಎದ್ದೋಗಿ ಹಾಯ್ಕೊಂಡ್ ಬಂದಿದ್ದೀವಿ. ಎಷ್ಟೊಂದು ಸರಿ ಚೆನ್ನಾಗಿ ನೆನಪಿದೆ. ಮತ್ತು ಆ ಟೇಸ್ಟ್ ಮರೆಯೋಕ್ಕಾಗಲ್ಲ, ಅಷ್ಟು ಸಖತ್ತಾಗಿದೆ. ಇವ್ರಿಬ್ರಿಗೂ ಅದು ಪರಿಚಯನೇ ಇಲ್ಲ, ಗೊತ್ತೇ ಇಲ್ಲ ನನ್ನ ಮಕ್ಕಳಿಗೆ. ಈಚಲಣ್ಣು, ಎಲ್ಚೆ ಹಣ್ಣು, ನೇರಳೆ ಹಣ್ಣು, ಆಮೇಲೆ ಇನ್ನೇನು ಮಾವಿನ ಹಣ್ಣಲ್ಲಿ ಊರೊಳಗಡೆ ಒಂದು ಮರ ಇತ್ತು ನಮ್ಮ ತಾತ, ಅದು ಮನೆಗೆ ಅಂತಾನೆ ಬಿಟ್ಕೊಂಡಿದ್ರು. ಜೀರಿಗೆ ಮಾವಿನಕಾಯಿ ಏನ್ ಘಮ ಅನ್ನೋದು ಗೊತ್ತಾ. ಕಾಯಿ ಬರ್ತಿದಂಗೆ ಎಲ್ಲ ಉದುರ್ಸವ್ರು. ಅವಾಗೆಲ್ಲ ನಾವು ನಮ್ಮ ಬುಟ್ಟಿ ಎತ್ಕೊಂಡು ಹೋಗಿ ಎತ್ಕೊಂಡ್ ಬಂದು ಮನೇಲಿ ಮಾಡ್ಕೊಳ್ಳೋದು. ನಾವೇನ್ ಗೊತ್ತಾ, ಅಲ್ಲಿ ಉಳ್ಕೊಪ್ಪದಲ್ಲಿ ಇದು ಮೆದೆ ಒಳಗಡೆ ಹಾಕ್ಬಿಡೋದು. ಕರೆಕ್ಟಾಗಿ ಹಾಕ್ಬಿಟ್ಟು ಜಾಗ ಗೊತ್ತಿರುತ್ತೆ, ಒಂದು 3 days ಚೆಕ್ ಮಾಡೋದಲ್ಲಿ ಕೈ ಬಿಟ್ಟು ಅಣ್ಣಾಗ ಗೆಲ್ಸಿರೋದು. ನಿಂಗೆ ಗೊತ್ತು, ಮೇಲ್ಗೆ ಹೋದ್ರೆ ಬೀಳುತ್ತೆ ಕಲ್ಲು, ಮೇಲ್ಗೆ ಹೋದ್ರೆ ಬೀಳಲೇಬೇಕು. ಹೌದು, ಮತ್ತೆ ಅಲ್ಲೇ ಕುತ್ಕೊಳಕ್ಕಾಗುತ್ತಾ? ಕೂತ್ರೆ ಬೀಳುತ್ತೆ. ನಾನೇನ್ ಮಾತಾಡ್ತಾ ಇದೀನಿ ಅಂತಾನೆ ಗೊತ್ತಿಲ್ಲ ಅವನಿಗೆ, ಅದ್ರೊಳಗೆ ಅವ್ನು ಏನೋ ಹೇಳ್ತಾವ್ನೆ. ಬೀಳುತ್ತಾ ಹಿಂಗೆ ಸೇಮ್ ಬೀಜ ಹೆಂಗಿರುತ್ತೆ ಗೊತ್ತಾ, ಡೇಟ್ಸ್ ಬೀಜ ತರ ಇನ್ನೊಂದು ಚೂರು ದಪ್ಪ ಇರುತ್ತೆ ಅಲ್ವಾ, ಅಷ್ಟೇ. ಎಲ್ಚೆ ಹಣ್ಣು ಮಾತ್ರ ಸಿಕ್ಕಾಬಿಟ್ಟೆ ತಿಂದಿದೀವಿ, ಅದೆಲ್ಲ ತುಂಬಾ ಫೇವ್ರೇಟ್. ಅವಾಗ ಹಣ್ಣು ಆಯ್ಕೊಂಡು ತಿನ್ನೋದು, ಕಾಸು ಕೊಟ್ಟೇನು ಕೊಂಡ್ಕೊಂಡು ತಿನ್ನಂಗಿರ್ಲಿಲ್ಲ. ಯಾರ್ದೋ ತೋಟದಲ್ಲಿ ಕೆಳಗಡೆ ಬಿದ್ದಿರೋದು ನಾಯ್ಕೊಂಡ್ ತಿನ್ನೋದಲ್ವಾ, ಮಸ್ತಾಗಿ ತಿಂತಾ ಇದ್ವಿ. ಈಗ ಅಂತದಕ್ಕೆಲ್ಲ ಕಾಸು ಕೊಟ್ಟು ತಿನ್ಬೇಕು. ಆಮೇಲೆ ಇನ್ನೊಂದು ರೇಷ್ಮೆ ಹುಳದ ಹಣ್ಣ, ಮಲ್ಬರಿ ಹಣ, ಕನ್ನಡದಲ್ಲಿ ಹೇಳು. ಅದು ನಮ್ಗೆ ಯಾವಾಗ ಮಲ್ಬರಿ ಅಂತಾನೆ ಗೊತ್ತಿರ್ಲಿಲ್ಲ. ರೇಷ್ಮೆ ಹಣ್ಣು ಅಂತಾನೋ ಏನೋ ಹೇಳ್ಕೊಂಡ್ ತಿಂತಾ ಇದ್ವಿ. ಹಂಗೇನ್ ಹೇಳ್ತಾ ಇರ್ಲಿಲ್ಲ, ನೇರಳೆ ಹಣ್ಣು ಹಂಗೇನ್ ಹೇಳ್ತಿರ್ಲಿಲ್ಲ, ಅದನ್ನ ತಿಂತಾ ಇದ್ವಿ. ಅದು ನಮ್ ತಾತವ್ರು ಹಾಕಿರೋದ್ ನೆನಪಿಲ್ಲ, ಆದ್ರೆ ಹಾಕ್ತಿದ್ರಂತೆ. ರೇಷ್ಮೆ ಎಲ್ಲ ನಮ್ ತಾತವ್ರು ಮಾಡ್ತಾ ಇದ್ರು ಅಂತ ನಮ್ಮಮ್ಮ ಹೇಳ್ತಾರೆ. ರೇಷ್ಮೆ ಗೂಡೆಲ್ಲ ಇತ್ತು ಅಂತ. ನಾವು ಬುದ್ಧಿ ವರ್ಷದಲ್ಲಿ ಅದೆಲ್ಲ ತೆಗೆದ್ಬಿಟ್ಟಿದ್ರು. ಪರಚಿಕ್ಕಿ ಅಂತ ಹೇಳ್ತಾರೆ ಗೊತ್ತಾ, ಅವ್ರ ತೋಟದಲ್ಲಿ ಇತ್ತು. ಅದು ನಮ್ಮ ತಾತವ್ರದ್ದು ಜಮೀನ್ ಆ ಕಡೆ ಅವ್ರದ್ದಿದೆ ಗೊತ್ತಾ, ಅಲ್ಲಿ ಬಿಡೋದು, ಅಲ್ಲೋಗಿ ಕಿತ್ಕೊಂಡ್ಬರ್ತಾ ಇದ್ವಿ. ಆದ್ರೆ ಭಯ ಅವಾಗೆಲ್ಲ, ಇಲ್ಲಿ ಹೊಡೆದ್ಬಿಡ್ತಾರೋ ಬೈದ್ಬಿಡ್ತಾರೋ ಅಂತ. ನೇರಳೆ ಅಂತ ಹೇಳಿ. ಸೊ ನಿಮ್ಗೆ ಏನು ಅನ್ಸುತ್ತೆ, ನೀವು ಯಾರೆಲ್ಲ ಈ ಹಣ್ಣನ್ನು ತಿಂದಿದ್ದೀರಾ? ನಿಮ್ಮ ಕಡೆ ಏನಂತಾರೆ? ನಮ್ಮ ಕಡೆ ಈಚಲ ಹಣ್ಣು ಅಂತಾರೆ, ನಿಮ್ಮ ಕಡೆ ಏನಂತ ಎಲ್ಚೆ ಹಣ್ಣಲ್ಲ, ಈಚಲ ಹಣ್ಣು. ಅದು ಬೇರೆ ಇದು ಬೇರೆ. ನಿಮ್ಗೆ ಏನಂತಾರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದಕ್ಕೆ ಏನು ಗೊತ್ತಾ, ಖಾರ ಕರೆಕ್ಟಾಗಿರಬೇಕು ಸಖತ್ತಾಗಿ. ಹಾಗಾಗಿ ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಹುರಿದು ಅದಕ್ಕೆ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಸಿದಾಗಿ ರುಬ್ತೀವಲ್ವ, ಹಾಗಾಗಿ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ನೀರು ಮತ್ತು ಹಸಿ ಕಾಳು, ಅವರೆಕಾಳು ಏನಿತ್ತಲ್ಲ, ಬರೀ ಕಾಳು 1 ಸೌಟಷ್ಟು ಕಾಳನ್ನು ಹಾಕಿ ಚೆನ್ನಾಗಿ ರುಬ್ಬಿ, ಕಾಳಿನ ನೀರು ಸಪ್ರೇಟು, ಕಾಳನ್ನ ಸಪ್ರೇಟ್ ಮಾಡಿದ್ದೀನಿ. ಕಾಳು ಹಾಕಿದ್ದೀನಿ, ತೋರ್ಸೋದು ಮರ್ತೋಗಿದೆ. ಸೊ ಹಾಗಾಗಿ ಎಲ್ಲವನ್ನು ಚೆನ್ನಾಗಿ ಈ ಥರ ರುಬ್ಕೊಂಡು ಒಂದು ಮಸಾಲೆ ರೆಡಿ ಆಗುತ್ತೆ. ಆ ಮಸಾಲನ ಕಾಳಿನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು, ಸಾಂಬಾರು ರೆಡಿ. ಇದಕ್ಕೆ ಯಾವ ಒಗ್ಗರಣೆ ಅದು ಇದು ಏನೂ ಇಲ್ಲ, ಹಿಂಗೇನೆ. ಇದು ಮತ್ತೆ ಬಿಸಿ ಮಾಡೋಕ್ಕಾಗಲ್ಲ, ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ಬೇಕಷ್ಟೇ. ಪಲ್ಯ ಅಂತೂ ಹಬ್ಬ ಏನು ಚೆನ್ನಾಗಿತ್ತು ಗೊತ್ತಾ. ಪ್ರೀತಮ್ ಅಲ್ಲೇ ಮಾಡ್ತಾ ಇದ್ನ, ಆದ ತಕ್ಷಣ ಮಮ್ಮಿ ಸ್ವಲ್ಪ ಕೊಡು ಟೇಸ್ಟ್ ಮಾಡ್ತೀನಿ ಅಂತ. ಮತ್ತಿನ್ನೊಂದು ಮಕ್ಕಳಿಗೆ ಪ್ರತಿದಿನ ಒಂಥರ ಸೊಪ್ಪು ತಿನ್ನಿಸ್ಬೇಕು, ಸೊಪ್ಪಿನಲ್ಲೇ ಅವರ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗತ್ತೆ ಅಂತ. ಬಟ್ ನಾವು ಸೊಪ್ಪನ್ನು ವಾರಕ್ಕೊಂದ್ಸರಿ, ತಿಂಗ್ಳಿಗೊಂದ್ಸರಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ನಮ್ಮನೆಯಲ್ಲಿ ಏನಾದರೂ ಪ್ರತಿದಿನ ಸೊಪ್ಪನ್ನು ಒಂದು ಥರದ ಸೊಪ್ಪಾದರೂ ಮಾಡಿ ಕೊಡೋದಕ್ಕೆ. ಆದರೆ ಸೊಪ್ಪು ಹೊರಗಡೆ ತರೋದು ನಿಜವಾಗ್ಲೂ ನನಗೆ ಇಷ್ಟ ಆಗಲ್ಲ. ಮಶಪ್ಪೆಲ್ಲ ಮಾಡ್ತಾಯಿದ್ವಿ ಅವಾಗ, ಎಷ್ಟು ಚೆನ್ನಾಗಿರ್ತಾಯಿತ್ತು. ಬಟ್ ಇವಾಗ ನಾನು ಮಶಪ್ ಮಾಡೋದೇ ಇಲ್ಲ, ಸೊಪ್ಪು ರುಚಿನೇ ಇರೋದಿಲ್ಲ. ತೊಗೊಂಡ್ಬಂದು ಮಾಡಿದ್ರು ಆ ಮಶಪ್ಪಿನ ಟೇಸ್ಟೇ ಬರೋದಿಲ್ಲ. ನಾಟಿ ಟೊಮೊಟೊ ಆಗಿರಲ್ಲ, ಹಾಗಾಗಿ ಬೇಳೆ ಎಲ್ಲ ನಾಟಿ ಬೇಳೆ ಹಾಕಿ ಒಳ್ಳೆ ಸೊಪ್ಪು ಹಾಕಿ ಮಾಡಿದ್ರೆ ಮಶಪ್ ಎಂಥ ರುಚಿ ಗೊತ್ತಾ. ಅದು ಮಿಸ್ ಆಗಿದೆ. ನೋಡೋಣ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಅಮ್ಮ ಮಲ್ಲಿಗೆ ಹೂವು ಕೊಟ್ಟಿತ್ತು ಬರಬೇಕಾದ್ರೆ, ಊರಿಂದ ಹೋಗಿ ಅಲ್ಲಿಂದ ಮಲ್ಲಿಗೆ ಹೂವು ತೊಗೊಂಬಂದಿದ್ವಿ. ಆಮೇಲೆ ನಮ್ಮ ಊರಿಂದ ಏನೇ ತರಕಾರಿ ತಂದರೂ ನಮ್ಮ ಮನೆಯವರು ಕೆಮಿಕಲ್ ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ಆದಷ್ಟು ವೇಸ್ಟ್ ಮಾಡ್ದಂಗೆ ಎಲ್ಲ ಅಡುಗೆ ಮಾಡಿಬಿಡು ಅಂತಿರ್ತಾರೆ. ಹಾಗಾಗಿ ಊರಿಂದ ಏನೇ ತೊಗೊಂಬಂದ್ರು ಅವತ್ತಿಗೆ ಸಾಂಬಾರು ಮಾಡಿ ಮುಗಿಸ್ಬಿಡ್ತೀನಿ. ಅಮ್ಮ ಮನೆಯಿಂದ ತಂದರೂ ಅಷ್ಟೇ, ನುಗ್ಗೆಕಾಯಿ, ಬದನೆಕಾಯಿ, ಒಂಥರ ಪ್ಯೂರ್ ಅದು, ಹಂಗಾಗಿ ತಿಂದ್ಬಿಡ್ತೀವಿ. ಇನ್ನು ಹೂವು ಕಟ್ಕೊಂಡು ಹಳೇ ಮೂವಿ ಹೆಸರು ನೀವು ಗೆಸ್ ಮಾಡಿ ನೋಡೋಣ. ನಂಗೆ ಸ್ವಲ್ಪ ಹಳೇ ಮೂವಿ ಎಲ್ಲ ಇಂಟ್ರೆಸ್ಟು. ಆ ಮನೆ ಹೆಂಗಿರುತ್ತೆ, ಆ ಡೋರ್ ಹೆಂಗಿರುತ್ತೆ, ಅವರು ಜನ ಹೆಂಗಿದ್ರು, ಆ ಮೂವಿಯಲ್ಲಿ ನೋಡಿ ಅವ್ರ ಮೇಕಪ್ ಎಷ್ಟು ಮೈಲ್ಡ್ ಆಗಿದೆ, ಅದೆಲ್ಲ ನೋಡಿ ಖುಷಿ ಅನಿಸುತ್ತೆ. ಸೊ ಇದ್ರ ಜೊತೆಗೆ ಇವತ್ತಿನ ಊಟ ಸೂಪರ್ ಟೇಸ್ಟಿ ಊಟ ಕೊಟ್ಟಿದ್ದ ಭಗವಂತಂಗೆ ಥ್ಯಾಂಕ್ಸ್ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.